ಒಂದು ಸೈಡ್ ಬ್ಯಾಕ್ ಗ್ರೌಂಡ್ ಹುಡುಗರು ವಾಶ್ರೂಮ್ ಬರಲ್ಲ ಅನ್ಸುತ್ತೆ ನೋಡ್ದೆ ಇನ್ನೊಂದು ದೊಡ್ಡ ಪಾಪನ್ ಬಿಡುತ್ತೆ ಅಮ್ಮ ನಾನು ಕುಡಿಯಲ್ಲ ಫ್ರೆಂಡ್ಸ್ ಐ ಫ್ರೆಂಡ್ಸ್ ಅನ್ಕೋತಾರೆ ನಾನು ಹೇಳ್ತಿದ್ದೀನಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಾನು ಒಂದು ಟ್ರಿಪ್ ಹೋಗ್ತಾ ಇದ್ದೀನಿ. ಸೊ ನನ್ನ ಫ್ರೆಂಡ್ ಜೊತೆಗೆ ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ಪ್ಲೇಸ್ ಏನು ಅಂತ ನಿಮಗೆ ಎನಿವೇಸ್ ಮುಂದೆ ಗೊತ್ತಾಗುತ್ತೆ. ಇನ್ನೂ ಹೇಳ್ಬೇಕಂದ್ರೆ ಇನ್ನೂ ಪ್ಯಾಕಿಂಗ್ ಕೂಡ ನಾನು ಮಾಡಿಲ್ಲ, ಏನೂ ಸ್ಟಾರ್ಟೇ ಮಾಡಿಲ್ಲ. ಇನ್ನು 3 o'clock ಫ್ಲೈಟು. ಜಸ್ಟ್ ಒಂದು ಬೇಸಿಕ್ ಇಟ್ಕೊಂಡು ಕೂತಿದ್ದೀನಿ ಅಷ್ಟೇ. ತೋರಿಸ್ತೇನೆ ನಿಮಗೆ ನೋಡಿ. ಇನ್ನೂ ಎಲ್ಲ ಹಾಗೆ ಡಂಪ್ ಮಾಡಿ ಇಟ್ಕೊಂಡಿದ್ದೀನಿ, ಯಾವುದೂ ಅರೇಂಜ್ ಮಾಡ್ಕೊಂಡಿಲ್ಲ. ಫೈನಲಿ ನಾನು ರೆಡಿ ಆಗಿದ್ದೀನಿ, ಇನ್ನೇನು ಕ್ಯಾಬ್ ಬುಕ್ ಮಾಡಬೇಕು. ಸೊ ನನ್ನ ಬ್ಯಾಗ್ ಕೂಡ ರೆಡಿ ಆಗಿದೆ. ಆ್ಯಂಡ್ ದಿಸ್ ಇಸ್ ಮೈ ಒಂದು ಸೈಡ್ ಬ್ಯಾಕ್ ಗ್ರೌಂಡ್ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಪ್ಯಾಕ್ ತೊಗೊಂಡಿದ್ದೀನಿ. ಬಿಕಾಸ್ ಅಲ್ಲಿ ಓಡಾಡೋಕ್ಕೆ ಸೈಡ್ ಬ್ಯಾಗ್ಸ್ ಎಲ್ಲ ತುಂಬ ಇರಿಟೇಟ್ ಆಗುತ್ತೆ ಅಂತ. ಆ್ಯಂಡ್ ಅಫ್ಕೋರ್ಸ್ ಸೊ ಮೈ ಅನದರ್ ಬ್ಯಾಗ್ ಲಗೇಜ್ ತೊಗೊಂಡಿದ್ದೀನಿ. ಬಟ್ ನನಗೆ ಭಯ ಏನು ಅಂದರೆ ಇದು ಆ್ಯಕ್ಚುಲಿ 15 kgಗಿಂತ ಜಾಸ್ತಿ ಇದೆನೋ ಅನ್ನೋ ಫೀಲ್ ಬರ್ತಾ ಇದೆ. ತುಂಬ ಅಂದರೆ ತುಂಬ ವೇಟ್ ಅನ್ನಿಸ್ತಾ ಇದೆ. ನೋಡೋಣ, ಅಲ್ಲಿ ಏನಾದರೂ ಸ್ವಲ್ಪ ಜಾಸ್ತಿ ಆಯಿತು ಅಂತಂದರೆ ನನ್ನ ಸೈಡ್ ಬ್ಯಾಗ್ಸಲ್ಲಿ, ಬಿಕಾಸ್ ಎನಿವೇಸ್ ಕ್ಯಾಬಿನ್ ಬ್ಯಾಗ್ಸ್ಗೆ ಇದೆ ಅಲ್ವಾ 7 kg ಅಂತ. ಸೊ ನಾನು ಅನ್ಕೋತಿದ್ದೀನಿ. ಸೊ ಲೆಟ್ಸ್ ಬಿಗಿನ್. ಫೈನಲಿ ಏರ್ಪೋರ್ಟ್ ರೀಚ್ ಆಗಿದ್ದೀನಿ ಗೈಸ್. ಸೊ ವೇಟ್ ಮಾಡ್ತಿದ್ದೀನಿ ನನ್ನ ಫ್ರೆಂಡ್ಗೋಸ್ಕರ. ಅವಳು ಎಲ್ಲಿರೋ ಗೊತ್ತಿಲ್ಲ ಇನ್ನು. ಫೈನಲಿ ನನ್ನ ಫ್ರೆಂಡ್ ಬಂದ್ಲು. ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬಂದ ತಕ್ಷಣನೇ ಅದು ಅವಳೊಂದು ಕೋತಿ ಚೆಸ್ಟ್ ಏನಿದೆ ಅದನ್ನ ಸ್ಟಾರ್ಟ್ ಮಾಡ್ಕೊಂಡ್ಲು. ಸೊ ಮುಂದೆ ಹೋಗ್ತಿರೋರ್ನ ಇಮಿಟೇಟ್ ಮಾಡೋದು. ಪಾಪ ಅವಳಿಗೆ ಗೊತ್ತಿರಲಿಲ್ಲ. ಸೊ ಈಸ್ ಲೈಕ್ ದಟ್ ಅಂತ. ಬಟ್ ಯಾ, ಇಲ್ಲಿದ್ದಾಳೆ ನೋಡಿ ನಮ್ಮ ಕೋತಿ. ಆ್ಯಕ್ಚುಲಿ ಏನಾಯಿತು ಅಂದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಬೇಗ ಬಂದುಬಿಟ್ಟಿದ್ದೆ. ಆಲ್ಮೋಸ್ಟ್ 2 to 3 hours ನಮಗೆ ಟೈಮ್ ಇತ್ತು. 3:50 ಫ್ಲೈಟ್ ಇತ್ತು. ಸೊ ಹಾಗಾಗಿ ಲಾಂಜಲ್ಲೇ ಕೂತ್ಕೊಂಡು ಇನ್ನು ಲಂಚ್ ಮಾಡಿಕೊಂಡು ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಸೊ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಫುಡ್ ಆ್ಯಾವ್ರೇಜ್ ಆಗಿತ್ತು, ಬಟ್ ಓಕೆ, ಮ್ಯಾನೇಜಬಲ್. ಹುಡುಗರು ವಾಶ್ರೂಮ್ ಬರಲ್ಲ ಅನ್ಸುತ್ತೆ. ಸೊ ಇವಾಗ ಜಸ್ಟ್ ಲಂಚ್ ಕೂಡ ಆಯಿತು. ಇನ್ನೇನು ಬೋರ್ಡಿಂಗ್ ಗೇಟ್ ಹತ್ರ ಹೋಗಬೇಕು. ಶುರು ಮಾಡಿದ್ದಾಳೆ ನೋಡಿ. ನೋಡ್ಕೊಂಡು ಹೋಗಿ ಹುಡುಗ ಕಡೆ ಚಿಕ್ಕ ಪಾಪ ಬೇರೆ ಕಡೆ ಕಾಲಲ್ಲಿ ಪಾಪ ನೋಡ್ದೆ ಇನ್ನೊಂದು ದೊಡ್ಡ ಪಾಪನ್ ಬಿಡುತ್ತೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಅವನು ತಿರುಗಿ ನೋಡಲ್ಲ. ಇದೇ ನಮ್ದು ಬೋರ್ಡಿಂಗ್. ಇಲ್ಲಿ ಯಾರು ಗೋವಾ ಹೋಗ್ತಿಲ್ವೇನೆ, ಖಾಲಿ ಹೊಡಿತಿದೆ. ಅಬುದಿನ ಮನೆ ಹೋಗ್ತೀನಿ ಇದ್ದೀವಿ ಅಂತ ನ್ಯೂಸ್ ರಿಪೋರ್ಟರ್ಸ್ ಬಂದಿದ್ದಾರೆ. ಇದು ಗೊತ್ತಾ? ತಿರುಗಿಸಿ ಕ್ಯಾಮ್ರಾ ತಿರುಗಿಸಿ. ಅಲ್ಲಿಲ್ಲ, ಇಲ್ಲಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗ್ತಿಲ್ವಲ್ಲ. ಅವ್ರಿಗೆ ಎಕ್ಸ್ಕ್ಯೂಸ್ ಮೀ. ಇವಾಗ ಸ್ಟಾರ್ಬಕ್ಸ್ ಅಂದ್ಕೊಂಡು ಅವಾಗಿಂದ ಒಂದು ನನ್ನ ಜಿಮ್ಮಲ್ಲೂ ಇಷ್ಟೊಂದು ವರ್ಕೌಟ್ ಮಾಡಿಲ್ಲ. ಬೈತಿದ್ದಾಳೆ ಫ್ರೆಂಡ್ಸ್. ಚೆನ್ನಾಗ ಆಗೋ ಥರ ಇದೆ ಪಕ್ಕ ಇವಳು ಓಡಾಡ್ಸೋದು ನೋಡಿದ್ರೆ. ಪೈಲ್ಸ್ ಬರ ನನಗೆ ಗೊತ್ತಿತ್ತು ನೀನು ಮಾನವರದೇ ತೆಗಿದೀಯ ಅಂತ. ನೀನು ಚಾಯ್ ಬೇಕಾ ಕಾಫಿ ಬೇಕಾ? ಸೌಂಡು ಕ್ಲಾರಿಟಿ ಇದೆನಾ? ಸೌಂಡು ನಿಂಗೆ ಒಂದು ಕ್ವೆಶನ್ ಕೇಳ್ತೀನಿ ಬಾರ ಇಲ್ಲಿ. ಬಂದ್ಯಾ? ಯಾವುದದು ಒಂದು ಕೀ, ಆ ಕೀಯಿಂದ ಡೋರ್ ಓಪನ್ ಮಾಡೋಕ್ಕಾಗಲ್ಲ. ಕೀ ಒಂದು ಕೀಯಿಂದ ಡೋರೇ ಓಪನ್ ಮಾಡೋಕ್ಕಾಗಲ್ಲ. ನಿನಗೆ ತುಂಬ ರಿಲೇಟೆಡ್ ಅದು ಆನ್ಸರು. ತುಂಬ ಅಂಕಿ. ಆರ್ಡರ್ ಲೇಟ್ ಆಯಿತು ಅಂತ ಎಷ್ಟೊಂದೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ, ಕಿರ್ಚಾಡ್ತಾ ಇದ್ದಾರೆ. ಪಾಪ ಅನ್ನಿಸ್ತು ನನಗೆ ನೋಡ್ಬಿಟ್ಟು.
ಅದಕ್ಕೆ ಅಲ್ಲಿಂದ ಸೈಡ್ಗೆ ಬಂದ್ಬಿಟ್ವಿ ನಾವು. ಇದಕ್ಕೆ ನಾವು ಕೊಟ್ಟಿರೋದು ಇಷ್ಟು ಕಪ್ಪಿರೋದು ಗೈಸ್. ಇದಕ್ಕೆ ನಾವು ಕೊಟ್ಟಿರೋದು 440 ರುಪೀಸ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಸೌಂಡು ನಾವು ಹೋಗ್ತಿರೋ ಫ್ಲೈಟಲ್ಲಿ ಯಾರೂ ಇಲ್ವಲ್ಲೇ. ಸೂರ್ಯವಂಶದಾಗಿರೋದು ಇಷ್ಟೇ ಜನ, ತೆಗಿಯೋ ಫೋಟೋನ ನೋಡಿ ಗೈಸ್, ಇವಳು ಬಿಟ್ರೆ ನಾನು ಬಿಟ್ರೆ ಅಲ್ಲೊಂದು 2-3 ಜನ ಇದ್ದಾರೆ ಅಷ್ಟೇ. ಫೈನಲಿ ಡೈಲಾಗ್ ಮುಂಚೆ ನಗ್ತೀಯಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ. ನನಗೆ ಏನೋ ಒಂದು ಹೇಳ ಅಂತ ಪ್ರಿಪೇರ್ ಆಗಿರ್ತೀನಿ ಮೈಂಡಲ್ಲಿ. ಇವಳೊಂದು ಆಮೇಲೆ ಇವಳು ಬುಕ್ ಮಾಡ್ಕೊಂಡಿದ್ದೀವಿ, ನಂದು ಬಟ್ ಎಮೋಷನಲ್ ಡ್ಯಾಮೇಜ್, ಸಾರಿ ನೋಸ್ ಡ್ಯಾಮೇಜ್, ಪೂರ ಡ್ಯಾಮೇಜ್. ಇವಳು ಇದೂ ಡ್ಯಾಮೇಜೆ, ಇದೂ ಡ್ಯಾಮೇಜೆ, ಇವೆಲ್ಲರೂ ಡ್ಯಾಮೇಜೆ. ನಾನೇನೋ ಫುಲ್ ಇಂಟ್ರೋವರ್ಟ್, ಪಿಂಕು ಏನೋ ಫುಲ್ ಎಕ್ಸ್ಟ್ರೋವರ್ಟ್. ಕಾಂಬಿನೇಷನ್ ತುಂಬ ವಿಯರ್ಡ್ ಆಗಿದೆ ಗೈಸ್. ನನಗೆ ಯಾರು ನೋಡ್ಬಿಡ್ತಾರೋ ಅಂತ ಈಗ ನೋಡ್ತಿದ್ದೀನಿ. ನೋಡ್ಕೊಂಡೆ ನಿದ್ರಲ್ಲಿ ಇದೆ ನನ್ನ ಹತ್ರ. ನನ್ನ ವಾಯ್ಸ್ ಜೋರಾಗಿ ಗೊತ್ತಿರ ಇನ್ಬಿಡ್ತಾನೆ, ಜೋರಾಗಿ ಬಾಯಿ ಮಾತ್ರ ಮಾಡೋದಲ್ಲ ಕಡೆ, ವಾಯ್ಸ್ ಬರಬೇಕು. ಬಿಡಬೇಕು, ಬಿಡು. Hey, finally we are in Goa. Wow. ಫೈನಲಿ ರೀಚ್ ಆಗಿದ್ದೀವಿ. ನಮ್ಮ ಲಗೇಜ್ ಇನ್ನೂ ಬರ್ತಾ ಇಲ್ಲ. ವಿ ಆರ್ ವೇಟಿಂಗ್. ಸೊ ನೋಡಿ ಲಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಬ್ಯಾಗ್ ಸೌಂಡು. ನನ್ನ ಲಗೇಜ್ ಬರ್ತಾ ಇಲ್ಲ. ಲಗೇಜ್ ಇಲ್ಲಿ ನೋಡಿ, ಇಲ್ಲಿಂದಾನೆ ಮೇಕಪ್ ಸ್ಟಾರ್ಟ್ ಮಾಡ್ಕೊಂಡವಳು ಇವಳು. Don't forget to wear lip balm. ವಿಚ್ ಬ್ರ್ಯಾಂಡ್ ಯು ಯೂಸ್ ಸೌಂಡು? It's not. It's an Lactitele. It's American. Our doctor suggested. Book 2,000 rupees. Guys, ignore this. Whoever is rich people can use that, but whoever is not rich, they can use Lakme lip balm, which I use. That is just 200 rupees, guys. Budget friendly. Budget friendly. And There are 2 people who invest more in cosmetics, who invest more in trips. ಸೊ ನಾವು ಮೇಕ್ ಮೈ ಟ್ರಿಪ್ಪಿಂದಾನೇ ಕ್ಯಾಬ್ ಕೂಡ ಬುಕ್ ಮಾಡ್ಕೊಂಡಿದ್ವಿ ಏರ್ಪೋರ್ಟಿಂದ. ಸೊ ಇವಾಗ ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಫೀಲ್ ಗೋವಾ ಅನ್ನೋ ಪ್ಲೇಸ್ ಹತ್ರ ಬರ್ತೀನಿ ಅಂತ ಹೇಳಿದ್ರು. ಸೊ ವಿ ಆರ್ ವೇಟಿಂಗ್ ಹಿಯರ್. Bags ನೋಡಿ ನಿನ್ ಬ್ಯಾಗ್. guys, finally ನಾವು ಬೆಂಗಳೂರು ಬೆಂಗಳೂರಿಗೆ ಬಂದ್ವಂತೆ. ಇಲ್ಲ ಗೈಸ್, ಅದು ಬೆಂಗಳೂರು ಅಂತ ಹೇಳ್ಬಿಟ್ಟು ಬೆಂಗಳೂರು ಬರ್ತದೆ. ಆಲ್ಮೋಸ್ಟ್ ಎಲ್ಲರೂ ಗೋವಾಗ್ ಬರೋದೇ ಕುಡಿಯಕ್ಕೆ ಅಂತ ಅಂದ್ರೆ ಪಿಂಕು ಕುಡ್ಕೊಂಡೆ ಗೋವಾಗ್ ಕುಡಿದೇನೆ ಕುಡ್ದಿರೋ ತರ ಆಡ್ತಾ ಇದ್ದೀನಿ ನಾನು ಇವತ್ತು. ಅಮ್ಮ ನಾನು ಕುಡಿಯಲ್ಲ. ನಾನ್ ಪ್ಯೂರ್ ನಾನ್ ಆಲ್ಕೋಹಾಲಿಕ್. ನಾನು ಪ್ಯೂರ್ ಆಲ್ಕೋಹಾಲಿಕ್. ಇಲ್ಲ ಗೈಸ್, ಅದೆಲ್ಲ ಕಟ್ಕಿಟ್ ಮಾಡಿದ್ರೆ ಯಾವ ಇವೆಲ್ಲ ರೆಕಾರ್ಡ್ ಮಾಡ್ಕೊಂಡು ಹಾಕ್ತೀನಿ. ಚಂದ ಇದೆಯಲ್ಲ, ಬರೋಣ. ಹೆಂಗೆ ಅಂದ್ರೆ ಟಾಯ್ ಶಾಪ್ ಅಲ್ಲಿ ಚಿಕ್ಕ ಪಾಪುಗಳನ್ನ ಬಿಟ್ಟಾಗ ಹೆಂಗಾಗುತ್ತೆ ಹಂಗ ಆಡ್ತಿದ್ದಾಳೆ ಇವಳು. ಚಂದ ಬಟ್ಟೆಗಳೆಲ್ಲ ಅಲ್ಲಿ ಯಾವ ಇವೆಲ್ಲ
ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ ಬೀಚ್. ದೂರದಲ್ಲಿ ಏನು ಮಣ್ಣಂಗಟ್ಟಿ ಕಾಣ್ತಿಲ್ಲ ಫ್ರೆಂಡ್ಸ್. ದೂರದಲ್ಲಿ ಏನೋ ಕಾಣ್ತಿದೆ ಅಂತಾಳೆ, ಆ ದೂರದಲ್ಲಿ ಏನು ಕಾಣ್ತಿಲ್ಲ, ಮಣ್ಣಂಗಟ್ಟಿ ಕಾಣ್ತಿದೆ. ಅವ್ರಿಗೆ ಕಾಣಿಸ್ತಿದೆ ಕಣೆ. ಇದ್ರ ಹಿಂದೆ ಒಂದು ಹಾಕಿರ್ತಾಳೆ ನೋಡಿ, ಆ ಸೆಕೆಂಡ್ಸ್ ದೂರದಲ್ಲಿ ಏನೋ ಕಾಣ್ತಿದೆ ಅಂದ್ರೆ ಏನು ಕಾಣ್ತಿರಲ್ಲ ಫ್ರೆಂಡ್ಸ್ ಅಲ್ಲಿ. ಕಾಣಿಸುತ್ತೆ ಗೈಸ್. ಅವ್ರಿಗೆ ಇವಳು ಕಾಣಿಸ್ತಿರುತ್ತೆ ಫ್ರೆಂಡ್ಸ್, ನಿಮಗೆ ಕಾಣ್ತೀರಾ ಫ್ರೆಂಡ್ಸ್? ಓ ಫ್ರೆಂಡ್ಸ್, ಐ ಫ್ರೆಂಡ್ಸ್ ಅನ್ಬೇಡ ಪ್ಲೀಸ್. कौन है ये लोग? कहाँ से आते हैं? ಹಾಯ್ ಫ್ರೆಂಡ್ಸ್, ಪ್ಲೀಸ್ ಹೇಗಿದ್ದೀರಾ ಗೈಸ್? ಹಾಯ್ ಜನರೇ, ಹಾಯ್ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಂಗೆ ಇಷ್ಟ ಇಲ್ಲ. ನಾವಿಲ್ಲಿ ಗೋವಾ ಬಂದಿದ್ದೀವಿ ಫ್ರೆಂಡ್ಸ್. ನಾವಲ್ಲಿ ಬೀಚ್ ನೋಡ್ತಾ ಇದೀವಿ ಫ್ರೆಂಡ್ಸ್. ಹಂಗೆ ಲಗೇಜ್ ಹಿಡ್ಕೊಂಡು ಬಂದಿದ್ದೀವಿ. ओ भाई मारो मुझे, मारो मारो मुझे, मारो मारो नहीं, ये मजाक हो रहा है. एक सेकंड यार. ಫ್ರೆಂಡ್ಸ್ ಇವಳು ತುಂಬಾ ಡಿಸ್ಟರ್ಬ್ ಮಾಡ್ತಾಳೆ ಫ್ರೆಂಡ್ಸ್. ಮಕ್ಕದ ಹತ್ರ ಇಡು ಅಂತಂದ್ರೆ ಗೈಸ್ ಇವಳು ತುಂಬಾ ಬೀಪ್ ಆಗ್ತಿದ್ದಾಳೆ. ನಾನೇನು ಹಾಕಿಲ್ಲ, ನಾನು ಏನಾದ್ರೂ ಹಾಕೋದ್ನ ನೀವು ಹಾಕೋತಿರೋದ ಸೆನ್ಸ್ ಯಾರೇನ್ ಮೈಂಡ್ ಸೆಟ್ ಹೆಂಗಿರುತ್ತೋ ಹಂಗಂಗೆ ಹಾಕೋತಾರೆ ಫ್ರೆಂಡ್ಸ್. ಇವಳು ಫ್ರೆಂಡ್ಸ್, ನನಗೆ ಬಂತು ಫ್ರೆಂಡ್ಸ್. ಓ ಫ್ರೆಂಡ್ಸ್, ಇವಳು ಬೀಚ್ ಕರ್ಕೋಗೋಣ ಅಂತ ಬಂದು ಕತ್ಲಾಗಿದೆ ಫ್ರೆಂಡ್ಸ್. ಇವಳು ಕುಡ್ದಿಲ್ಲ, ನಾನು ಸತ್ಯನೇ ನಾನು ಕುಡಿದೆ ಹೆಂಗ್ ಆಡ್ತೀನಿ, ಅವಳು ಕುಡ್ದು ಹಂಗ ಆಡ್ತಾಳೆ. ಇದನ್ನ ಅವ್ರಮ್ಮ ನೋಡಿದ್ರು ಅಂದ್ರೆ ಇವಳಿಗೆ ಜ್ವರ ಬಿಡಿಸ್ತಾರೆ. ನಿಜವಾಗ್ಲೂ ಗೈಸ್ ಅವಳು ಸುಮ್ಮನೆ ಸುಳ್ಳ ಮಾತಾಡ್ತಿದ್ದಾಳೆ. ಅವಳು ಬರೀ ಸುಳ್ಳ ಪಿಂಕು ನಾನು ಹ್ಯಾಟ್ ತಗೊಂತೀನಿ ಅಂದಿದ್ಕೆ ಮನೆಯಿಂದಾನೇ ಹ್ಯಾಟ್ ತಗೊಂಡ್ಬಿಟ್ಟು ಗೈಸ್. ಇಲ್ಲಾಂದ್ರೆ ಅವಳು ಮಧ್ಯರಾತ್ರಿ ಲೆಬ್ಸ್ಕೊಂಡು ಹೋಗ್ಬಿಟ್ಟು ನನಗೆ ಶಾಪಿಂಗ್ ಹೋಗೋಣಮ್ಮ ಅಂತ ಕರ್ಕೊಂಡು ಹೋಗೋದು ಗ್ಯಾರಂಟಿ. ಗೈಸ್ ನೋಡೋದಕ್ಕೆ ಮಾತ್ರ ಸಖತ್ತಾಗಿದೆ ನೈಟಲ್ಲಿ. ಸಂಡು ಹೇಗಿದೆ ವೈಭವ್? ಮಸ್ತ್ ಇದೆ ಅಲ್ಲ ಎಂಟ್ರಿನೇ ಹಿಂಗಿರ್ಬೇಕು. ಎಂಟ್ರಿ ನೋಡ್ತಾ ಇದ್ರೆ ಐ ಆಮ್ ಫೀಲಿಂಗ್ ಸೋ ಎಕ್ಸಾಕ್ಟ್ಲಿ. ಮುಂದೆ ಇಲ್ಲಿದೆ, ಅಲ್ಲಿ ಬೀಚ್ ಇದೆ. ಲುಕ್ ಎಟ್ ದಿಸ್ ಗೈಸ್, ಸಖತ್ತಾಗಿದೆ ಮಾತ್ರ. ನಾನು ನಾಳೆ ಬೆಳಗ್ಗೆ ತೋರಿಸ್ತೀನಿ ಫುಲ್ ಹೇಗಿದೆ ಅಂತ. ಬಟ್ ಆಸ್ ಆಫ್ ನೌ ಇಟ್ಸ್ ಸೋ ಬ್ಯೂಟಿಫುಲ್. ಸಖತ್ತಾಗಿದೆ. ಇವಳು ಮಾತ್ರ ಮಜಾ ಮಾಡ್ತಿದ್ದಾಳೆ. ಎಕ್ಸ್ಪೀರಿಯನ್ಸು ಚೆನ್ನಾಗಿರಬೇಕು. ಹಾಗಾಗಿ ಸ್ವಲ್ಪ ಬೀಚ್ ಕಡೆ ಇರೋದು, ಒಳ್ಳೆ ವೈಬ್ ಕೊಡೋದು ರೂಮ್ ಕೊಡಿ ಅಂತ ಕೇಳೋಣ. ಯಾ, ಓಕೆನಾ? ದ ವ್ಯೂ ವಾಂಟ್ ಟು ಬಿ ವೆರಿ ನೈಸ್ ಬಿಕಾಸ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ. ಯಾ. A few moments later. ಫೈನಲಿ ನಾವು ರೂಮಿಗೆ ಬಂದಿದ್ದೀವಿ. ಅವಳದು ಮುಗೀತು, ಅವಳ ವರ್ಷನ್ ಮುಗಿದೋಯ್ತು, ತೆಲುಗು ವರ್ಷನ್. ನಾವ್ ಇಟ್ಸ್ ಕನ್ನಡ ವರ್ಷನ್. ಸೊ ಅವಳು ರೆಡಿ ಆಕ್ಚುಲಿ ನೀನ್ ರೆಡಿ ಆಗಿ ఒక గంట అయింది, ಬಟ್ ಪಿಂಕು ಸ್ಟಿಲ್ ಲಿಪ್ಸ್ಟಿಕ್ ಗೋಸ್ಕರ 1 hour ವೇಸ್ಟ್ ಮಾಡಿದಾಳ. ರೋಡ್ ತಿರ್ಗಾಡ್ಕೊಂಡು ಬರೋಣ. ಈಗ ಕೊಟ್ಟಿಲ್ಲ ಅಂತಂದ್ರೆ ಏನ್ ಮಾಡಕ್ಕಾಗ, ಜಗಳ ಮಾಡಕ್ಕಾಗುತ್ತೆ. ನಾನ್ ಜಗಳ ಅಂತಂದ್ರೆ 1 kilometer ದೂರ ಇರ್ತೀನಿ. ಅದು ಅಲ್ಲಿ ಯಾವ್ದೋ ಚಾಯ್ ಶಾಪ್ ಅಲ್ಲಿ ಒಬ್ರು ಯಾರೋ ಜಗಳ ಮಾಡ್ತಿದ್ರಂತೆ, ಬ್ಲಾಗ್ ಮಾಡೋದೇ ಆಫ್ ಮಾಡ್ಬಿಟ್ಟು. ನಾನು ಭಯನೇ ಬಿದ್ದೋಗ್ಬಿಟ್ಟೆ ಗೊತ್ತಾ. ನಂಗೆ ಐ ಹೇಟ್ ವೈಲೆನ್ಸ್. ನಂಗೆ ಯಾವಾಗ್ಲೂ ನಗ್ತಾ ಇರ್ಬೇಕು. ನೈಸ್, ಕಂಗ್ರ್ಯಾಚುಲೇಷನ್ ಗೈಸ್. ಯಾವಾಗ್ಲೂ ನಗ್ತಾ ಇರ್ಬೇಕು, ಹ್ಯಾಪಿಯಾಗಿರ್ಬೇಕು, ಪಕ್ಕದಲ್ಲಿರೋರ್ನ ಹ್ಯಾಪಿಯಾಗಿ ಇಟ್ಕೋಬೇಕು, ಅಷ್ಟೇ. ಸೊ ಸಿಂಪಲ್. ಯಾವ್ದೋ ಮೂವಿ ಡೈಲಾಗ್ನ ತೆಗೆದಿಟ್ಕೊಂಡ್ಬಿಟ್ಟು ಸೀರಿಯಸ್ ಪಿಂಕು ನೀನ್ ಹೇಳು. ನಾನು ಯಾವತ್ತಾದ್ರೂ ಯಾರ್ದಾದ್ರು ನೋವು ಮಾಡಿದ್ದೀನಿ, ಅವಳಿಗೆ ಗೊತ್ತಿಲ್ಲ. ಏನೋ ಇವಳ ಜೊತೆಗೆ ನಾನು ಒಂದು 10-15 ಟ್ರಿಪ್ ಹೊಡೆದಿದ್ದೀನಿ ಅನ್ನೋ ತರ ಮಾತಾಡ್ತಿದ್ದಾಳೆ ಗೈಡ್. ಬಸ್ ಇವಾಗಿಂದ ನೋಡಿತಾಳೆ, ಕೀಪ್ ಏನಂತ ಹೇಳ್ತಾರೆ, ನಮ್ಮ ಪೇರ್ನ ನೀವು ನೋಡ್ತಾ ಇರ್ಬೋದು. ಹಸ್ಬೆಂಡ್ ಅಂಡ್ ವೈಫ್. ಫಸ್ಟ್ ಟ್ರಿಪ್ ಎಲ್ಲೋದ್ರು ನಮ್ಮ ಮನೇಲಿ ಹೇಳ್ತಾರೆ ಗೊತ್ತಾ ನಿಮ್ಗೆ, ನೀನ್ ಎಲ್ಲಾದ್ರೂ ಸೋಲೋ ಟ್ರಿಪ್ ಹೋದ್ರು ನಿನ್ ಗಂಡ ಜೊತೆ ಹೋಗ್ಬೇಕು. ನಿನ್ ಗಂಡ ಜೊತೆ ಯಾವ ಬಾಯಲ್ಲಿ ಅಂದ್ರು, ನಾನು ಯಾವ ಬಾಯಲ್ಲಿ ಇವಳಿಗೆ ನನ್ನ ಹಸ್ಬೆಂಡ್ ಅಂತ ಇಟ್ನು ಸುಮ್ನೆ. ಗೈಸ್ ನಾವು ಕ್ಲಾರಿಟಿ ಕೊಡ್ತಾ ಇದೀನಿ, ಅವಳು ಸುಮ್ಮನೆ ಮಾತಿಗೆ ಹಸ್ಬೆಂಡ್ ಅಂತ ಹೇಳ್ತಾಳೆ. ಬಿಕಾಸ್ ನಾವು ಕಾಂಬಿನೇಷನ್ ಆತರ ಇದೆ ಅಂತ. ಆತರ ಏನು ನಮ್ಮಿಬ್ರ ಮಧ್ಯೆ ಇಲ್ಲ. ನಾನು ಸ್ಟ್ರೇಟು ಅಲ್ಲ ಕಡೆ ಹಸ್ಬೆಂಡ್ ಯಾವ ರೇಂಜಲ್ಲಿ ಅವ್ರು ಅನ್ಕೊಳ್ಳಲ್ಲ. ಬಟ್ ನೀನೇ ಕ್ಲಾರಿಟಿ ಕೊಟ್ಟು ನಿನ್ ಡೌಟ್ ಬರುತ್ತೆ. ಅವಳು ಹಸ್ಬೆಂಡ್ ವೈಫ್ ಅಂತೆಲ್ಲ ಆತರ ಹೇಳ್ತಾ ಇರ್ತಾರೆ. ನಾನಂತೂ ಸ್ಟ್ರೇಟ್, ಅವಳು ಹೆಂಗೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ನಾನಂತೂ ಸ್ಟ್ರೇಟ್ ಗೈಸ್. ನೋಡಿದ್ರು ನೀವೇ ಕಮೆಂಟ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಓಕೆ ಲೆಟ್ಸ್ ಸಿ ಯು ಗೈಸ್ ನಿಯರ್ ಬೀಚ್. ಓಕೆ, ಅವ್ಳು ಕುಡಿಯೋದನ್ನ ನೀವು ತೋರಿಸ್ತೀನಿ. ಬಾಯ್. ఇంకా కొంచెం ఫాస్ట్ అవుతుంటే బాగుంటుంది యాక్చువల్లీ.
ಫೈನಲಿ ರೂಮಿಗೆ ಬಂದಿದ್ದೀವಿ. ಸೊ ಡೇ ಒನ್ ಅಲ್ವೇ ಅಲ್ಲ, ಇದು ಒಂದು 5-6 ಅವರ್ಸೇ ನಾವು ಬೀಚಲ್ಲಿ ಸ್ಪೆಂಡ್ ಮಾಡಿದ್ದು. 5-6 ಅವರ್ಸ್ ಮಾತ್ರ ಬೀಚಲ್ಲಿ ಸ್ಪೆಂಡ್ ಮಾಡಿದ್ದು. ಚೆನ್ನಾಗಿತ್ತು ಗೈಸ್. ಬಾಗ ಬೀಚ್ ಹತ್ರ ಹೋಗಿದ್ವಿ ಆ್ಯಂಡ್ ಅಲ್ಲಿ ಮ್ಯೂಸಿಕ್ ವೈಬ್ ತುಂಬ ಚೆನ್ನಾಗಿತ್ತು. ಸೊ ನೋಡೋಣ ಡೇ 2 ಹೇಗಿರುತ್ತೆ ಅಂತ. ಆ್ಯಸ್ ಆಫ್ ನೌ ನಾನು ಡೇ 1 ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇವಾಗ ಆಲ್ರೆಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾವ್ ಎ ಗುಡ್ ನೈಟ್. ಇಲ್ಲಿ ನೋಡಿಗಳು ಏನು ಮಾಡ್ತಿದ್ದಾಳೆ. ಗುಡ್ ನೈಟ್ ಫ್ರೆಂಡ್ಸ್, ಬಾಯ್ ಬಾಯ್. ಅಷ್ಟೇ, ಬಾಯ್ ಬಾಯ್ ಗೈಸ್.